ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ ಅನ್ನೋದಕ್ಕಿಂತ ಜಸ್ಟ್ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ಇವತ್ತು ಸೋಮವಾರ, ಇವತ್ತು 28ನೇ ತಾರೀಕು. ಸೋಮವಾರ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಇವಾಗ ವಿಡಿಯೋನ ಶುರು ಮಾಡೋಣ. ಸುಮ್ಮನೆ ಹಾಗೆ ನಿಮ್ಮ ಜೊತೆ ಮಾತಾಡೋಣ. ಕೆಲವೊಂದಷ್ಟು ವಿಷಯಗಳಿಗೆ ಕ್ಲಾರಿಫೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಶುರು ಮಾಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ನಾನು ಲಾಸ್ಟು ಒಂದು 2-3 ವಿಡಿಯೋಸ್ ಬ್ಯಾಕು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಅಂದರೆ 1000 ಸಬ್ಸ್ಕ್ರೈಬರು ನನಗೆ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕೆ ನಂಗೆ ತುಂಬ ಖುಷಿ ಇದೆ ಅಂತಲೂ ಕೂಡ ನಾನು ಒಂದು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವಾಗ ಆ ಒಂದು ವಿಡಿಯೋಗೆ ನಾನು ಕ್ಲಾರಿಫೈ ಮಾಡೋಕ್ಕೆ ಬಂದಿದ್ದೀನಿ. ನನಗೆ 1000 ಸಬ್ಸ್ಕ್ರೈಬರ್ ಮಾಡೋದು ಎಷ್ಟು ಕಷ್ಟ, ಎಷ್ಟು ಸಫರ್ ಮಾಡಬೇಕು, ಯೂಟ್ಯೂಬಲ್ಲಿ ನಾವು ಎಷ್ಟು ಎಫರ್ಟ್ ಹಾಕಬೇಕು, ಅದನ್ನು ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅದು ಸಾಮಾನ್ಯವಾದ ಕೆಲಸನೇ ಅಲ್ಲ. ಏಕೆ ಈಗ ಒಬ್ಬ ಯೂಟ್ಯೂಬರ್ ಆಗ್ತೀವಿ, ಏನೋ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿರೋರು, ಅದರಲ್ಲೇ ನಾವು ಸ್ವಲ್ಪ ಇಂಟ್ರೆಸ್ಟನ್ನು ತೋರಿಸ್ಬೇಕಾಗತ್ತೆ. ಅಂದರೆ ತುಂಬ ಎಫರ್ಟ್ ಇರುತ್ತೆ ಅದರಲ್ಲಿ. ಎಲ್ಲ ರೀತಿಯಲ್ಲೂ ಒಂದು ವಿಡಿಯೋ ಮಾಡೋದಾಗ್ಬೋದು, ಎಡಿಟ್ ಮಾಡೋದಾಗ್ಬೋದು, ವಾಯ್ಸ್ ಓವರ್ ಕೊಡೋದಾಗ್ಬೋದು, ಪ್ರತಿಯೊಂದರಲ್ಲೂ ತುಂಬಾ ಎಫರ್ಟ್ ಹಾಕಿ ಮಾಡಬೇಕಾಗತ್ತೆ. ಅಷ್ಟೆಲ್ಲ ಎಫರ್ಟ್ ಹಾಕಿದ್ರೂ ಕೂಡ ವ್ಯೂಸ್ ಅನ್ನೋದು ಬರೋದಿಲ್ಲ. ವ್ಯೂಸು ಕೂಡ ಕೊಡಲ್ಲ. ಅವಾಗಂತೂ ತುಂಬ ಬೇಜಾರಾಗುತ್ತೆ. ನಾವು ಒಂದು ಒಳ್ಳೆ ವಿಡಿಯೋ ಮಾಡಿರ್ತೀವಿ, ಒಂದು ಒಳ್ಳೆ ಕಂಟೆಂಟ್ ಕೊಟ್ಕೊಂಡು, ಏನೋ ನಮ್ಮ ಲೈಫ್ ಸ್ಟೈಲ್, ನಮ್ಮ ಮನೇಲಿ ಆಗುವಂಥ ಡೈಲಿ ವಿಡಿಯೋಸು, ಏನೋ ಒಂದು ಕಂಟೆಂಟ್ ಕೊಟ್ಕೊಂಡು ನಾವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ಮಾಡಬೇಕು ಅಂಥೇಳಿ ನಾವು ಮಾಡಿರ್ತೀವಿ. ಬಟ್ ಅದು ವ್ಯೂಸ್ ಬರದೇ ಇದ್ದಾಗ ತುಂಬ ಅಂದರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನನಗೂ ಕೂಡ ಹಾಗೆ ಆಗ್ತಾ ಇದ್ದಿದ್ದು. ಈ ಕಡೆ ಯಾಕೋ ಸ್ವಲ್ಪ ಬ್ಲಾಕಾಗಿ ಕಾಣಿಸ್ತಾ ಇದೆ. ಈಗ ನನಗೂ ಕೂಡ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇವತ್ತಿಗೂ ಕೂಡ ನನಗೆ ನಾನು ಹಾಕೋವಂಥ ಲಾಂಗ್ ವೀಡಿಯೋಸ್ಗೆ ನನಗೆ ವ್ಯೂಸ್ ಬರ್ತಾ ಇಲ್ಲ. ಬಂದರೆ ಏನೋ ಒಂದು 30-40 ವ್ಯೂಸ್ ಬರ್ಬೋದು ಅಷ್ಟೇ. ಅದ್ರ ಮೇಲೆ ನನಗೆ ವ್ಯೂಸ್ ಬರ್ತಾ ಇಲ್ಲ ನನ್ನ ವೀಡಿಯೋ ಚೆನ್ನಾಗಿ ಬರ್ತಾ ಇಲ್ವೋ, ಇಲ್ಲ ಕ್ಲಾರಿಟಿ HD ಬರ್ತಾ ಇಲ್ವೋ, ಏನಾಗ್ತಿದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದರೂ ಕೂಡ ನನ್ನ ಪ್ರಯತ್ನ ನಾನು ಬಿಟ್ಟಿಲ್ಲ. ನಾನು ಈ ಒಂದು ಚಾನಲ್ನ ಶುರು ಮಾಡಿ ಸುಮಾರು 16 ತಿಂಗಳು, ಅಂದರೆ 1 ವರ್ಷದ ಮೇಲೆ 6 ತಿಂಗಳಾಯಿತು. 6 ತಿಂಗಳಾದಮೇಲೆ ನನಗೀಗ 1000 ಸಬ್ಸ್ಕ್ರೈಬರ್ ಆಗಿ ಈಗೊಂದು 15-20 ಡೇಸ್ ಆಯಿತು ಅಷ್ಟೇ. ತುಂಬ ಕಷ್ಟ ಇದೆ ಯೂಟ್ಯೂಬ್ ಶುರು ಮಾಡೋದು, ಅದರಲ್ಲಿ ವ್ಯೂಸ್ ತೊಗೊಳ್ಳೋದು ತುಂಬಾ ಕಷ್ಟ ಇದೆ. ಬಟ್ ಏನೋ ಗೊತ್ತಿಲ್ಲ, ಒಂದು ನಾನು ಶಾರ್ಟ್ಸ್ ಎಲ್ಲ ಹಾಕ್ತಾ ಇರ್ತೀನಲ್ವ, ಆ ಶಾರ್ಟ್ಸಿಂದ ನನಗೆ ಶಾರ್ಟ್ಸ್ ವಿಡಿಯೋದಿಂದ ನನಗೆ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿದ್ದಾರೆ. ಅದೊಂದು ವಿಡಿಯೋ ನನಗೆ 3 ಲ್ಯಾಕ್ವರೆಗೂ ವ್ಯೂಸ್ ಹೋಯಿತು. ಅದರಿಂದ ನನಗೆ ಸಬ್ಸ್ಕ್ರೈಬರು ಬಂದಿರುವಂಥದ್ದು. ನನ್ನ ಲಾಂಗ್ ವೀಡಿಯೋಸು ವ್ಯೂಸ್ ಬಂದರೆ ಖಂಡಿತವಾಗ್ಲೂ ನಾನು ಕೂಡ ಅರ್ನಿಂಗ್ಸ್ ಮಾಡ್ತೀನಿ. ಇಲ್ಲಿ ನನ್ನ ಇವತ್ತಿನ ವಿಡಿಯೋ ಪಾಯಿಂಟೇ ಇದು. ನನಗೆ ಇವಾಗ ಏನಂದರೆ ಲಾಸ್ಟು ನನ್ನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೆ. ಇವಾಗ ಎಲ್ಲರೂ ನನ್ನ ಕೇಳೋಕ್ಕೆ ಶುರು ಮಾಡಿದ್ದಾರೆ. ದುಡ್ಡು ಬರ್ತಾ ಇದೆ, ಅರ್ನಿಂಗ್ ಮಾಡ್ತಾ ಇದ್ದೀರಾ, ನಿಮಗೆ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆ, ಎಷ್ಟು ಬಂತು ಹೇಳಿ ಅಂತ ತುಂಬಾ ಕೇಳ್ತಾ ಇದ್ದಾರೆ. ನಮ್ಮ ಯಜಮಾನರು, ಅವ್ರ ಫ್ರೆಂಡ್ಸ್ ಸರ್ಕಲಲ್ಲೂ ಕೂಡ ಅವರು ಕೂಡ ಕೇಳ್ತಾ ಇದ್ದಾರೆ, 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅಮೌಂಟ್ ಬರ್ತಾ ಇದೆ ಹೇಳಿ ಅಂತ. ನಿಜವಾಗ್ಲೂ ಇಲ್ಲ. ಯಾವುದೇ ಥರದ ಅಮೌಂಟು ನಮಗೆ ಬರ್ತಾ ಇಲ್ಲ. ಏನಂದರೆ ಯೂಟ್ಯೂಬ್ ನಾವು ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ನಾವು ಫಾಲೋ ಮಾಡಲೇಬೇಕು. ನಾವು ಫಾಲೋ ಮಾಡಲಿಲ್ಲ ಅಂದರೆ ಅವರು ಸುಮ್ಮನೆ ದುಡ್ಡು ಕೊಡೋಕ್ಕೆ ಅವ್ರಿಗೂ ಕೂಡ ದುಡ್ಡು ಸುಮ್ಮನೆ ಬರೋದಿಲ್ಲ.
ಸೊ ನಾವೇನು ಎಫರ್ಟ್ ಹಾಕಿರ್ತೀವಿ, ಸೊ ನಮ್ಮ ವಿಡಿಯೋಸ್ ಎಷ್ಟು ವ್ಯೂಸ್ ಹೋಗಿದೆ, ಸೊ ಎಷ್ಟು ರ್ಯಾಂಕ್ ತೊಗೊಂಡಿದೆ, ಸೊ ಅದನ್ನೆಲ್ಲ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಈಗ ನನ್ನ ವಿಡಿಯೋದಲ್ಲಿ ಯೂಟ್ಯೂಬ್ ಮೇನ್ ಪಾಯಿಂಟ್ ಇರೋದು ಲಾಂಗ್ ವೀಡಿಯೋಸು ಜಾಸ್ತಿ ವ್ಯೂ ಹೋಗಬೇಕು, ಮತ್ತು ಅಲ್ಲಿ ಟೈಮ್ ವಾಚ್ ಅವರ್ ಅಂತ ಇರುತ್ತೆ. ಸೊ ಯೂಟ್ಯೂಬಲ್ಲಿ ನಾವು ಅರ್ನಿಂಗ್ ಮಾಡಬೇಕು ಅಂದರೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು. ಸೊ ಅದಾದಮೇಲೆ 4000 ವಾಚ್ ಅವರ್ ಅಂದರೆ 1 ಅವರ್ 2 ಅವರ್ 3 ಅವರ್ ಆ ಥರ ಇರುತ್ತಲ್ಲ. ಸೊ ಹಾಗೆ 4000 ವಾಚ್ ಅವರ್ ಆಗಬೇಕು. ಸೊ ವಾಚ್ ಅವರ್ 4000 ವಾಚ್ ಅವರ್ ಆದಾಗ ಮಾತ್ರ ಸೊ ನಮಗೆ ಒಂದು ಮಾನಿಟೈಸೇಷನ್ ಇವು ಚಾನಲ್ಲು ಮಾನಿಟೈಸ್ ಆಗುತ್ತೆ. ಸೊ ಅದಾದಮೇಲೆ $100 ಆಗಬೇಕು. ಸೊ $100 ಆಗಿ ಆ ನಂತರ ನಾವು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡ್ಬೋದು. ಬಟ್ ಈಗ ನನ್ನ ಚಾನಲಲ್ಲಿ ಏನಂದರೆ ಯಾವುದೇ ಥರದ ನನಗೆ ವೀಡಿಯೋಸು ವ್ಯೂಸ್ ಹೋಗ್ತಾ ಇಲ್ಲ. ಯಾವುದೋ ಒಂದು ಶಾರ್ಟ್ಸಿಂದ ನನಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದು ಬಿಟ್ಟರೆ ಸೊ ನನಗೆ ಲಾಂಗ್ ವೀಡಿಯೋಸಲ್ಲಿ ನನಗೆ ವ್ಯೂಸ್ ಬರ್ತಾ ಇಲ್ಲ. ಸೊ ವ್ಯೂಸ್ ಬರದೇ ಇರೋ ಕಾರಣ ನನಗೆ ವಾಚ್ ಓವರ್ ಕಂಪ್ಲೀಟ್ ಆಗ್ತಾ ಇಲ್ಲ. ಸೊ ಯೂಟ್ಯೂಬಲ್ಲಿ ವಾಚ್ ಓವರ್ ಕಂಪ್ಲೀಟ್ ಆದಮೇಲೆ ನಮಗೆ ಮಾನಿಟೈಸ್ ಆಗೋದು. ನಾವೇನೇ ಒಂದು ಅರ್ನಿಂಗ್ ಮಾಡಬೇಕು ಅಂದರೂ ಕೂಡ ಆವಾಗಿಂದನೇ ಶುರು ಆಗೋದು. ಸೊ ನಾನಿವಾಗ ನನ್ನ ಒಂದು ಟಾರ್ಗೆಟ್ ಇರೋದು 4000 ವಾಚ್ ಅವರ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತ. ಶಾರ್ಟ್ಸ್ ಅಂದರೆ ಶಾರ್ಟ್ಸ್ ವೀಡಿಯೋ ಏನಿದೆ ಸೊ ಅದರಲ್ಲಿ 5000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಆದರೆ ನನ್ನ ಲಾಂಗ್ ವೀಡಿಯೋಸ್ ಏನಿದೆ ಸೊ ಲಾಂಗ್ ವೀಡಿಯೋಸಲ್ಲಿ ನಂದಿನ್ನೂ 4000 ವಾಚ್ ಅವರ್ ಆಗಿಲ್ಲ. ಸೊ ಅದು ಕಂಪ್ಲೀಟ್ ಆದಮೇಲೆ ನನ್ನ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ಲು ಮಾನಿಟೈಸ್ ಆಗುತ್ತೆ. ಸೊ ಅದಾದಮೇಲೆ ದುಡ್ಡು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅರ್ನಿಂಗ್ ಸ್ಟಾರ್ಟ್ ಆಗಿ ಅದು $100 ಆಗಬೇಕು. ಸೊ $100 ಆದಮೇಲೆ ನಮಗೆ ಅಮೌಂಟು ನಮಗೆ ಕೈಗೆ ಬರೋವಂಥದ್ದು. ಸೊ ಇಷ್ಟೆಲ್ಲ ತುಂಬ ಪ್ರೊಸೀಜರ್ ಇದೆ. ಸೊ ಪ್ರೊಸೀಜರ್ನ ನಾವು ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋವಂಥದ್ದು. ಸೊ ಇದಿಷ್ಟು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೆನೇನೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕೂಡ ನಮ್ಮ ರಿಲೇಷನು ಹಾಗೆ ಲಾಸ್ಟ್ ವೀಕು ನಾನೊಂದು ಮದುವೆ ವಿಡಿಯೋ ಹಾಕಿದ್ದೆ ನಮ್ಮ ಯಜಮಾನ್ರು ತಂಗಿದ್ದು. ಸೊ ಅಲ್ಲೂ ಕೂಡ ನನಗೆ ಕೇಳಿದ್ರು ಅರ್ನಿಂಗ್ಸ್ ಬರ್ತಾ ಇದೆಯಾ ಅಂತ. ಸೊ ಹಾಗಾಗಿ ಅವರಿಗೆಲ್ಲ ಒಂದು ಕ್ಲಾರಿಫೈ ಮಾಡಬೇಕು. ಹಾಗೆ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಅವರು ನಂಬಲ್ಲ, ಹೇಳಲ್ಲ ನೀನು ಅಂತ ಸುಮ್ಮನೆ ನಮ್ಮ ಮೇಲೆ ಇದು ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಒಂದು ಕ್ಲಾರಿಫೈ ಬೇಕಲ್ವಾ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಮಗೆ ಇನ್ನು ಯಾವುದೇ ಥರದ ಅರ್ನಿಂಗ್ಸ್ ಬರ್ತಾ ಇಲ್ಲ. ಸೊ ಅರ್ನಿಂಗ್ಸ್ ಬರಬೇಕು ಅಂದರೆ ನಾನು ಹೇಳ್ದಂಥ ಇಷ್ಟು ರೂಲ್ಸ್ ಅಂದರೆ ಪಾಯಿಂಟ್ಸ್ನ ನಾವು ಕಂಪ್ಲೀಟ್ ಮಾಡಬೇಕು. 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಸೊ ಹಾಗೆ ಮಾನಿಟೈಸ್ ಆಗಬೇಕು. ಮಾನಿಟೈಸ್ ಆದಮೇಲೆ $100 ಆಗಬೇಕು. ಸೊ $100 ಆದಮೇಲೆ ನಮಗೆ ಅಮೌಂಟ್ ಬರೋಕ್ಕೆ ಶುರುವಾಗುತ್ತೆ. ಸೊ ಅದೆಲ್ಲ ಆದರೆ ಖಂಡಿತವಾಗ್ಲೂ ಅದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಸಪೋರ್ಟ್ ನನಗಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ನಾನು ಮುಂದೆ ಫುಲ್ಫಿಲ್ ಮಾಡ್ಕೋತೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು. ಸೊ ಇನ್ನಷ್ಟು ಜನರಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ನಿಮ್ಮ ಬೇರೆಯವ್ರಿಗೂ ಕೂಡ ನೀವು ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಸಪೋರ್ಟ್ ಮಾಡಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ಒಂದಿನ ಅರ್ನಿಂಗ್ಸ್ ಮಾಡೋದಕ್ಕೆ ನನಗೂ ಕೂಡ ಸಾಧ್ಯ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವಾಗ ವ್ಯೂಸ್ ಬರುತ್ತೋ ನನ್ನ ಚಾನಲಲ್ಲಿ. ನನ್ನ ಎಲ್ಲ ರೀತಿಯಲ್ಲೂ ಎಲ್ಲ ಚಾನಲಲ್ಲೂ ನೋಡಿ ಪ್ರತಿಯೊಬ್ಬರು ಡೈಲಿ ವ್ಲಾಗ್ ಚಾನಲ್ ನೋಡಿ. ಸೊ ಅವರೇನು ಕಂಟೆಂಟ್ ಹಾಕಿದ್ದಾರೆ, ಸೊ ಅವರೇನು ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ, ಎಲ್ಲ ಪ್ರತಿಯೊಂದನ್ನು ನಾನು ಪಿನ್ ಟು ಪಿನ್ ನಾನು ಯೂಟ್ಯೂಬಿಂದನೇ ನೋಡಿಕೊಂಡು ಈಗ ನಾನು ಯೂಟ್ಯೂಬ್ ಶುರು ಮಾಡಿರೋದು. ಸೊ ಯೂಟ್ಯೂಬ್ ಅಷ್ಟು ಶುರು ಮಾಡಿದ್ರೂ ಕೂಡ ನಾನು ಪಿನ್ ಟು ಪಿನ್ ಅವರು ಹೇಳುವಂಥ ಪ್ರತಿಯೊಂದು ಪಾಯಿಂಟ್ಸ್ನು ಇಟ್ಕೊಂಡು ನಾನು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಮಾಡಿದ್ರೂ ಕೂಡ ನನಗೆ ವ್ಯೂಸ್ ಬರ್ತಾಯಿಲ್ಲ. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಏನು ಅಂತ ಗೊತ್ತಿಲ್ಲ. ಬಟ್ ವ್ಯೂಸು ಅಂದರೆ ಯೂಟ್ಯೂಬ್ ಕಡೆಯಿಂದ ನನಗೆ ವ್ಯೂಸು ಕೊಡ್ತಾ ಇಲ್ಲ. ನನ್ನ ಚಾನಲ್ ಅಂದರೆ ನನ್ನ ವೀಡಿಯೋಸ್ನ ವ್ಯೂಸ್ ಹೋಗೋ ಥರ ಆಗ್ತಾಯಿಲ್ಲ. ಬಟ್ ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ, ಒಂದಲ್ಲ ಒಂದಿನ ಖಂಡಿತವಾಗ್ಲೂ ನಾನು ಕೂಡ ವ್ಯೂಸ್ ಬರೋ ಥರ ವಿಡಿಯೋ ಮಾಡ್ತೀನಿ. ನನ್ನ ಚಾನಲ್ಗೂ ವ್ಯೂಸ್ ಖಂಡಿತ ಬರುತ್ತೆ. ನನ್ನ ಲಾಂಗ್ ವೀಡಿಯೋಸ್ಗೂ ವ್ಯೂಸ್ ಬರುತ್ತೆ. ಜನ ನನ್ನನ್ನು ನೋಡಿ
ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಿಷಯನ ನಾನು ನಿಮಗೆ ಕ್ಲಾರಿಫೈ ಮಾಡಬೇಕಿತ್ತು. ನನಗೆ ಯೂಟ್ಯೂಬಿಂದ ಇನ್ನೂ ಯಾವುದೇ ಥರದ ದುಡ್ಡು ಬರ್ತಾ ಇಲ್ಲ. ಸೊ ನನ್ನದೇ ಆದಂಥ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನದೇ ಆದಂಥ ಕೆಲವೊಂದಷ್ಟು ಇದಿದೆ, ಅಚೀವ್ ಮಾಡೋದಿದೆ. ಸೊ ಅದನ್ನೆಲ್ಲ ಅಚೀವ್ ಮಾಡಿದ್ಮೇಲೆ 4000 ವಾಚ್ ಓವರ್ ಎಲ್ಲ ಆದಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಸೊ ನಾನು ಕೂಡ ವೆಯ್ಟ್ ಮಾಡಬೇಕು. ಸೊ ಆದಷ್ಟು ಬೇಗ ಆ ವಾಚ್ ಓವರ್ ಆಗಲಿ, ವ್ಯೂಸ್ ಕೂಡ ಜಾಸ್ತಿ ಆಗಲಿ ಅಂತಲೂ ಕೂಡ ನಾನು ಪ್ರತಿದಿನ ನೆನೆಸ್ಕೋತೀನಿ, ದೇವರಲ್ಲಿ ಪ್ರೇ ಮಾಡ್ಕೋತೀನಿ. ಸೊ ನೋಡೋಣ ಯಾವಾಗ ಸಿಗುತ್ತೆ ಆ ಒಂದು ಸಕ್ಸಸ್ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ಇದನ್ನು ಹೇಳೋಕ್ಕೆ ನಾನು ಇವತ್ತು ವಿಡಿಯೋನ ಮಾಡಿದ್ದು. ಸೊ ಇವತ್ತು ನನಗೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ನನಗೆ ಲಾಸ್ಟ್ ವೀಕು ಮದುವೆಗೆ ಹೋದಾಗ ನನಗೇನು ಅಷ್ಟೊಂದು ಇದು ಅನ್ನಿಸ್ಲಿಲ್ಲ. ಅಲ್ಲೂ ಕೂಡ ಒಂದಿಬ್ಬರು ಕೇಳಿದ್ರು ಅರ್ನಿಂಗ್ಸ್ ಬರ್ತಾ ಇದೆಯಾ ಅಂತ. ಸೊ ಇಲ್ಲ, ಬರ್ತಾ ಇಲ್ಲ, ನನ್ನ ಇನ್ನೂ ಚಾನಲ್ ಗ್ರೋತ್ ಆಗಬೇಕು, ಸೊ ಹಾಗಾಗಿ ಬರ್ತಾ ಇಲ್ಲ ಅಂತಲೂ ಕೂಡ ಹೇಳಿದೆ. ಬಟ್ ಅದೇ ಕ್ವಶನ್ನು ನೆನ್ನೆ ನಾನು ಫಂಕ್ಷನ್ಗೆ ಹೋದಾಗಲೂ ಕೂಡ ನಮ್ಮ ಫ್ಯಾಮಿಲಿಯಿಂದ ಅದೇ ಕ್ವಶನ್ಗಳು ಬಂತು. ಸೊ ಅಂದರೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರ್ತಾ ಇದೆಯಾ, ದುಡ್ಡು ಬರ್ತಾ ಇದೆಯಾ ಅಂತ ಕ್ವಶನ್ಗಳು ಬಂತು. ಸೊ ಹಾಗಾಗಿ ಸೊ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಾಗಬೇಕು. ಸೊ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ, ಏನೇನು ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಹೋಗಬೇಕು, ಹೇಗೆ ನಾವು ಗ್ರೋತ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ಸ್ನೇಹಿತರೆ, ನನಗೆ ಯಾವುದೇ ಕಾರಣಕ್ಕೂ ಯೂಟ್ಯೂಬಿಂದ ಇನ್ನೂ ಅರ್ನಿಂಗ್ಸ್ ಬರ್ತಾ ಇಲ್ಲ. ಸೊ ಆದಷ್ಟು ಬೇಗ ಬರಲಿ ಅಂತ ನೀವು ಕೂಡ ಕೇಳ್ಕೊಳ್ಳಿ. ಸೊ ನೋಡೋಣ ಯಾವಾಗ ಬರುತ್ತೋ. ಸೊ ಯೂಟ್ಯೂಬಿಂದ ಯಾವಾಗ ನಮ್ಮ ಕೈಗೆ ದುಡ್ಡು ಸೇರಬೇಕು ಅಂತ ಇದೆಯೋ ಸೊ ಆವಾಗ ಸೇರುತ್ತೆ. ಸೊ ಇದಿಷ್ಟು ಹೇಳೋಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗಿ ನಾನು ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದಿಷ್ಟೇ ಸ್ನೇಹಿತರೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ಕಾರ.